ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಆಶಾ ರಾಣಿ ಸ್ಪಿರಿಚುವಲ್ 3ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಓವರ್ ಥಿಂಕಿಂಗ್ ಮತ್ತು ನೆಗೆಟಿವ್ನ ನಮ್ಮ ಮನಸ್ಸಿನಿಂದ ಹೇಗೆ ಹೊರಹಾಕುವುದು ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಕ್ಕೂ ನೀವು ಆಲೋಚನೆ ಮಾಡಿ ಆ ನೆಮ್ಮದಿನ ಹಾಳು ಮಾಡಿಕೊಳ್ಳುತ್ತಿದ್ದೀರಾ? ಭವಿಷ್ಯದ ಭಯ ಮತ್ತು ಹಳೆಯ ನೆನಪುಗಳು ನಿಮ್ಮನ್ನು ಕಾಡ್ತಾ ಇದೆಯಾ? ಓವರ್ ಥಿಂಕಿಂಗ್ ಮತ್ತು ನೆಗೆಟಿವ್ ಇಂದ ನೀವು ಹೊರಬರೋದಕ್ಕೆ ನಾನು ಸರಳವಾಗಿ 3 ಪರಿಣಾಮವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಅನ್ನದೇ ತಮ್ಮದೇ ಆದಂತಹ ಎಷ್ಟೋ ಸಮಸ್ಯೆಗಳ ಬಗ್ಗೆ ಬೇರೆಯವರಿಗೆ ಹೇಳೋಕ್ಕಾಗದೆ ತಮ್ಮಲ್ಲೇ ಒಂದು ವಿಷಯವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗ್ತಾ ಇರ್ತೀರ. ಆ ವಿಷಯವನ್ನು ಪದೇ ಪದೇ ನೀವು ಹೇಳುವುದರಿಂದ, ಪದೇ ಪದೇ ನೀವು ರಿಕಾಲ್ ಮಾಡುವುದರಿಂದ, ಮನಸ್ಸಿನಲ್ಲಿಯೇ ಒಂದು ಆಲೋಚನೆ ಮಾಡೋದ್ರಿಂದ ಅಲ್ಲಿ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ ಒಂದು ದೊಡ್ಡ ಪರಿವರ್ತನೆ, ಅಂದರೆ ನೆಗೆಟಿವನ್ನು ತುಂಬ್ತಾ ಇದ್ದೀರ. ನಿಮ್ಮ ಜೀವನದಲ್ಲಿ ಏನೇ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಆಗಿರ್ಬೋದು, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ. ಇವತ್ತು ನಾನು ಯೋಚನೆ ಮಾಡ್ತಾ ಇರೋದು ಸರಿ ಇದೆಯಾ ಅಥವಾ ತಪ್ಪಾಗಿದೆಯಾ? ನಾನು ಏನು ಮಾಡಬೇಕು? ಹೇಗೆ ಇರಬೇಕು? ಸಾಲ ಮಾಡ್ಕೊಂಡಿದ್ದೀರಾ? ಆ ಸಾಲ ನಾನು ಯಾಕೆ ಈ ಹಣವನ್ನು ನಾನು ತುಂಬಕ್ಕೆ ಆಗ್ತಾ ಇಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಬಟ್ ಇಲ್ಲಿ ನನ್ನ ಹಣವನ್ನು ಇದು ಮಾಡ್ತಿಲ್ಲ, ನಾನು ತುಂಬ ಸಾಲ ಮಾಡ್ಕೊಂಡಿದ್ದೀನಿ, ಏನಾಗ್ತಾ ಇದೆ ಅಂತ ಹೇಳಿ ಪದೇ ಪದೇ ಅದನ್ನೇ ರೀಕಾಲ್ ಮಾಡ್ತಾ ಇರೋದು. ಅದು ಸಾಲ ಅಂತ ಹೇಳಿದರೆ ನೆಗೆಟಿವ್ ಎನರ್ಜಿ ಆಗುತ್ತೆ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಅದೇ ಸಂಬಂಧದಲ್ಲಿ ಅಂತ ಹೇಳಿದರೆ ನೀವು ಪ್ರತಿದಿನವೂ ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ಅವರು ನನ್ನ ಜೊತೆ ಚೆನ್ನಾಗಿಲ್ಲ, ಅವರು ನನಗೆ ಈ ರೀತಿ ಮಾಡ್ತಾ ಇದ್ದಾರೆ, ನಾನು ಹೀಗಿದ್ದೆ, ಅದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಪದೇ ಪದೇ ನೀವು ಅದನ್ನು ಸಹಿತ ರಿಕಾಲ್ ಮಾಡ್ತಾ ಇರ್ತೀರ. ಮತ್ತು ನೀವು ಕೆಲಸದ ವಿಚಾರವಾಗಿ ಹೋಗ್ತಾ ಇದ್ದೀರಿ ಅಂತ ಹೇಳಿದರೆ ಕೆಲಸದ ವಿಚಾರದಲ್ಲಿಯೂ ಸಹಿತ ಅಷ್ಟೇ. ನೀವು ನಾನು ಹೋಗ್ತಾ ಇದ್ದೆ, ನನಗೆ ಆ ಕೆಲಸ ಇಷ್ಟ ಆಗಿತ್ತು, ನನಗೆ ಆ ಕೆಲಸ ಸಿಗ್ತಾ ಇಲ್ಲ, ಯಾಕೆ ಸಿಗ್ತಾ ಇಲ್ಲ? ಬಟ್ ನೀವು ಹೇಳ್ತಾ ಇರೋದು ಏನು? ಯಾಕೆ ಸಿಗ್ತಾ ಇಲ್ಲ, ನನಗೆ ಯಾಕೆ ಈ ಸಮಸ್ಯೆ ಕಾಡ್ತಾ ಇದೆ, ಏನಾಗ್ತಾ ಇದೆ? ಪ್ರತಿ ಕ್ಷಣವೂ ನೀವು ಪ್ರತಿ ಒಂದು ನಿಮಿಷದಲ್ಲೂ ಸೆಕೆಂಡಿನಲ್ಲಿಯೂ ಅದನ್ನೇ ಯೋಚನೆ ಮಾಡ್ತಾ ಇರ್ತೀರ. ಆದರೆ ಇಲ್ಲಿ ನಿಮ್ಮಲ್ಲಿರುವಂತಹ ಪಾಸಿಟಿವ್ ಎನರ್ಜಿ, ನೀವು ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀರಾ. ಓಕೆನಾ? ನೀವು ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀರಾ. ಏನೇ ಸಮಸ್ಯೆ ಬಂದರೂ ನಾನು ಅದನ್ನು ಎದುರಿಸ್ತೀನಿ ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿದೆ. ಬಟ್ ಏನಾಗ್ತಾ ಇದೆ ಅಂತ ಹೇಳಿದರೆ ಆಲೋಚನೆಗಳು ಈ ಕ್ಷಣ, ಅಂದರೆ 1 ಸೆಕೆಂಡಿಗೆ ನಮಗೆ 10,000 ಆಲೋಚನೆಗಳು ನಮ್ಮ ಮೈಂಡಿಗೆ ಬರುತ್ತೆ ಅಂತ ಹೇಳ್ತಾರೆ. ಆ 10,000 ಆಲೋಚನೆಗಳು ಸಹಿತ ನಿಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಒಂದು ನೆಗೆಟಿವ್ ಎನರ್ಜಿಯನ್ನು ತುಂಬ್ತಾ ಹೋಗುತ್ತೆ. ಅದು ಪ್ರತಿದಿನವೂ ಅದೇ ಥರ ಆಯಿತು ಅಂತ ಹೇಳಿದರೆ ನಾವು ಅದನ್ನು ಫೇಸ್ ಮಾಡೋದು ಹೇಗಿರುತ್ತಪ್ಪ ಅಂತ ಹೇಳಿದರೆ ಒಂದು ಸಮಸ್ಯೆಯನ್ನಾಗಿಯೇ ನೋಡ್ತೀವಿ. ಓಕೆನಾ? ಆ ಸಮಸ್ಯೆಯಿಂದ ಹೊರ ಬರೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅನ್ನೋದನ್ನು ನೀವು ಯಾರೂ ಯೋಚನೆ ಮಾಡೋದಿಲ್ಲ. ಬಟ್ ಆ ಸಮಸ್ಯೆ ಅನ್ನೋದೇ ಒಂದು ನೆಗೆಟಿವ್ ಆಗಿರುತ್ತೆ. ನೀವು ಹೇಳಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ ಒಂದು ಪಾಸಿಟಿವ್, ಏನೇ ಬರಲಿ ನಾನು ಅದನ್ನು ರಿಕಾಲ್ ಮಾಡ್ತೀನಿ. ಇಲ್ಲಿ ಆ ಓವರ್ ಥಿಂಕಿಂಗ್ ಮತ್ತು ನೆಗೆಟಿವ್ ಇರುವಂತಹ ಆಲೋಚನೆಯಿಂದ ನೀವು ಹೊರ ಬರೋದಕ್ಕೆ ನಾನು ಸರಳವಾಗಿ 3 ಸೂತ್ರಗಳನ್ನು ಹೇಳ್ತೀನಿ. ಮೊದಲನೆಯದಾಗಿ 5 ಸೆಕೆಂಡ್ ರೇಡಿಯೋ ಬಟನ್ ತಂತ್ರ. ಇದು ಮೊದಲನೆಯಾದಂತಹ ಸೂತ್ರ. ರೇಡಿಯೋ ಬಟನ್ ತಂತ್ರ ಅಂತ ಹೇಳಿದರೆ, ನೀವು ಈಗ ಆಲೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮೈಂಡಲ್ಲಿ ಅದೇ ವಿಚಾರವಾಗಿ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಹೇಳಬೇಕು ನಿಮ್ಮ ಮನಸ್ಸಿಗೆ, ನಾನು ರೇಡಿಯೋ ಕೇಳ್ತಾ ಇದ್ದೀನಿ, ಆ ರೇಡಿಯೋ ಬಟನ್ನನ್ನು ಬಂದ್ ಮಾಡೋಣ, ಆಫ್ ಮಾಡೋಣ. ನಿಮ್ಮ ಮನಸ್ಸಿಂದನೇ ನೀವು ಆಫ್ ಮಾಡಬೇಕು ಅದನ್ನು. ಈಗ ನಾವು ಏನೋ ನನಗೆ ಕಿರಿಕಿರಿ, ಅಲ್ಲಿ TV ನೋಡ್ತಾ ಇದ್ರಿ ಅಥವಾ ಏನೋ ನೋಡ್ತಾ ಇದ್ರಿ ಅಂತ ಹೇಳಿದರೆ ಅದು ನಿಮಗೆ ಇರಿಟೇಟ್ ಅನ್ನಿಸ್ತು, ಮತ್ತು ಅದನ್ನು ನೋಡುವಾಗ ನಿಮಗೆ ಕಿರಿಕಿರಿ ಅನ್ನಿಸ್ತು ಅಂದಾಗ ನೀವೇನು ಮಾಡ್ತೀರಾ? ಆಫ್ ಮಾಡ್ತೀರಲ್ವಾ? ನಿಮ್ಮ ಮೈಂಡಿಗೂ ಅದೇ ರೀತಿ ಹೇಳಬೇಕು. ಇವಾಗ ನಿಮಗೆ ಆಲೋಚನೆ ಬಂತು, ಅದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಓಕೆನಾ? ಆ ತೊಂದರೆಯನ್ನು ನೀವೇನು ಮಾಡಬೇಕು? ಅದನ್ನು ಆಫ್ ಮಾಡಬೇಕು. ಆಗ ನಿಮಗೆ ಹೇಳುತ್ತೆ. ನೀವು ಒಂದು 5 ಸೆಕೆಂಡ್ ಅಷ್ಟೇ, ಅದು ನಿಮಗೆ 5 ಸೆಕೆಂಡಲ್ಲಿ ನಿಮಗೆ ಆ ತಂತ್ರ ಉಪಯೋಗ ಆಗುತ್ತೆ. ಹೇಗೆ ಅಂತ ಹೇಳಿದರೆ, ನೀವು ಹೇಳಬೇಕು ನಿನ್ನ ಮನಸ್ಸಿಗೆ, ನಾನು ಈ ಆಲೋಚನೆಯ ಬಟನ್ನನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ಪರಿಣಾಮಕಾರಿ ಅಂದರೆ ತುಂಬಾ ಅನುಕೂಲ. ಏಕೆಂದರೆ ನಮ್ಮ ಮೈಂಡ್ ನಾವು ಹೇಳಿದ್ದನ್ನು ಕೇಳುತ್ತೆ. ಆಫ್ ಮಾಡಬೇಕು, ಅದನ್ನು ನೀವು ಆಫ್ ಮಾಡಬೇಕು. ಅದು ತಂತ್ರ ನಿಮ್ಮ ಕೈಯಲ್ಲಿದೆ. ಆಲೋಚನೆನೂ ನಿಮ್ಮ ಕೈಯಲ್ಲೇ ಇದೆ, ಅದನ್ನು ಆಫ್ ಮಾಡುವಂತಹ ತಂತ್ರನೂ ಸಹಿತ ನಿಮ್ಮ ಕೈಯಲ್ಲೇ ಇದೆ.
ಇದು ಮೊದಲನೆಯದಾಗಿ. ಎರಡನೆಯ ತಂತ್ರ, ನೀವು ತುಂಬಾ ಯಾವ ವಿಚಾರಕ್ಕೆ ಆಲೋಚನೆ ಮಾಡ್ತಾ ಇರ್ತೀರ, ಯೋಚನೆ ಮಾಡ್ತಾ ಇರ್ತೀರ, ಯಾವ ವಿಷಯ ನಿಮಗೆ ತುಂಬ ನೋವು ಕೊಡ್ತಾ ಇದೆ, ಇವತ್ತು ನಾನು ಇದರಿಂದ ನಾನು ಹೊರ ಬರಬೇಕು ಅನ್ನುವಂತಹ ಮನಸ್ಥಿತಿ ನಿಮಗೆ ಖಂಡಿತವಾಗಿ ಇತ್ತು ಅಂದರೆ ಈ ತಂತ್ರ ತುಂಬಾ ಪರಿಣಾಮಕಾರಿ. ಒಂದು ವೈಟ್ ಪೇಪರ್ ತಗೊಳ್ಳಿ, ನೀವು ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ವಿಷಯವನ್ನು ನೀವು ಆ ಪೇಪರಲ್ಲಿ ಬರೀರಿ. ಮನಸ್ಫೂರ್ತಿಯಾಗಿ ನಾನು ಈ ವಿಚಾರದಲ್ಲಿ ನಾನು ಇದೇ ರೀತಿ ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಇದು ನನ್ನ ಮೈಂಡಿಂದ ನನ್ನ ಮನಸ್ಸಿನಿಂದ ಹೊರ ಹಾಕ್ತಾ ಇದ್ದೀನಿ. ಕೋಪ ಮಾಡ್ಕೊಂಡಿದ್ದೀರಾ, ಒಬ್ಬೊಬ್ಬರು ಯಾವ ವಿಚಾರದ ಬಗ್ಗೆ ಕೋಪ ಮಾಡ್ಕೊಂಡಿದ್ದೀರಾ, ನಿಮಗೆ ಟೆನ್ಷನ್ ಆಗ್ತಾ ಇದೆಯಾ, ಯಾವ ವಿಚಾರ ಬಗ್ಗೆ ನಿಮಗೆ ಟೆನ್ಷನ್ ಆಗ್ತಾ ಇದೆ, ನಿಮಗೆ ಯಾವುದಾದ್ರೂ ವ್ಯಕ್ತಿ ತೊಂದರೆ ಕೊಡ್ತಾ ಇದ್ದಾರಾ, ಅಥವಾ ನೀವು ಯಾವುದೋ ವಿಚಾರದಲ್ಲಿ ಅವ್ರು ನನ್ನ ಜೀವನದಲ್ಲಿ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ಅನಿಸಿದೆಯಾ, ಆ ವಿಚಾರ ಸಂಪೂರ್ಣವಾಗಿ ಒಂದು ಪೇಪರಲ್ಲಿ ಬರೀರಿ. ಫೈನಾನ್ಷಿಯಲಿ ಯಾರೋ ನಿಮಗೆ ಅಮೌಂಟ್ ಕೊಡಬೇಕಾಗಿತ್ತು, ಅವ್ರು ಕೊಟ್ಟಿಲ್ಲ ಅನ್ನೋದಕ್ಕಿಂತ ಅವ್ರು ಕೊಟ್ಟಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ, ಯಾವ ಥರದ ಅವರ ಬಗ್ಗೆ ಯೋಚನೆಗಳು ಓಡ್ತಾ ಇದೆ, ಆ ವಿಚಾರನ ಸಂಪೂರ್ಣವಾಗಿ ಒಂದು ಬಿಳೆ ಪೇಪರಲ್ಲಿ ಸಂಪೂರ್ಣವಾಗಿ ಬರೆದು ಅದನ್ನು ಬರ್ನ್ ಮಾಡಿ. ನಿಮ್ಮ ಮನಸ್ಸಿಂದ ನಿಮ್ಮ ಮೈಂಡಿಂದ ಈ ವಿಚಾರ ಹೋಯಿತು, ನೀವು ವಿಚಾರ ಬಿಟ್ಟು ಹಾಕಿದ್ರಿ, ಇದು ಕ್ಲಿಯರ್ ಆಯಿತು. ಇದನ್ನು ಪ್ರತಿದಿನವೂ ನೀವು ನಿಮ್ಮ ಮನಸ್ಸಲ್ಲಿರುವಂಥ ಆಲೋಚನೆ ಯಾವುದೇ ಆಗಿರ್ಬೋದು, ಯಾವುದೇ ಯೋಚನೆ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಈ ರೀತಿಯಾದಂತಹ ತಂತ್ರ ನೀವು ಮಾಡಿದರೆ ಅಂದರೆ ನಿಮ್ಮ ಮೈಂಡು ತುಂಬಾ ಕೂಲಾಗಿರುತ್ತೆ ಮತ್ತು ಪಾಸಿಟಿವ್ ಆಗಿರುತ್ತೆ. ಇದು ಎರಡನೆಯದಾಗಿ. ಮೂರನೆಯದಾಗಿ, ಪ್ರಸ್ತುತ ಈ ಕ್ಷಣದಲ್ಲಿ ಇರಿ. ಪ್ರೆಸೆಂಟ್ ಮೂಮೆಂಟ್ ಏನಂತಾರೆ ಆ ರೀತಿಯಾಗಿ ಇರಬೇಕಾಗುತ್ತೆ. ಇದು ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಈಗ ಈ ಕ್ಷಣ ಹೇಗಿರ್ತೀವಿ ನಾವು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಹಳೆಯ ಯೋಚನೆಗಳಾಗಿರಬಹುದು, ಅಥವಾ ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ವಿಚಾರದಲ್ಲಾಗಿರ್ಬೋದು, ನೀವು ತುಂಬಾ ನೋವುಗಳನ್ನು ನೋಡಿರಬಹುದು. ಬಟ್ ಅಲ್ಲಿ ನಿಮ್ಮ ಪದೇ ನಿಮ್ಮ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ ಆ ಆಲೋಚನೆಗಳು. ಬಟ್ ಆ ಆಲೋಚನೆನ ನಿಮಗೆ ಕಟ್ ಮಾಡೋಕ್ಕಾಗಲ್ಲ, ಆದರೆ ಅದನ್ನು ತಡೆಯುವಂಥ ಶಕ್ತಿ ನಿಮ್ಮಲ್ಲಿದೆ. ಓಕೆನಾ? ಇದನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ, ನೀವು ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ಆ ಆಲೋಚನೆ ಬರಬಹುದು, ಸುಮಾರು ಬರುತ್ತೆ. 1 ನಿಮಿಷದಲ್ಲಿ 10,000 ಆಲೋಚನೆಗಳು ಬರುತ್ತೆ ಅಂತ ಹೇಳಿದರೆ, ಆ 10,000 ಆಲೋಚನೆಗಳನ್ನು ತಡೆಯುವಂಥ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲೇ ಇರುತ್ತೆ, ನಿಮ್ಮ ಮನಸ್ಸಿಗಿರುತ್ತೆ, ನಿಮ್ಮ ಮೈಂಡಿಗಿರುತ್ತೆ. ಅದು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಗೊತ್ತಿರುತ್ತೆ, ಬಟ್ ಅದನ್ನು ಪಾಸಿಟಿವ್ ಆಗಿರೋದಕ್ಕೆ ನಿಮಗೆ ಬರೋದಿಲ್ವಾ? ಬಂದೇ ಬರುತ್ತೆ. ಇಲ್ಲಿ ನೀವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ಈಗ ನಾನು ಈ ಕ್ಷಣದಲ್ಲಿ ನಾನಾಗಿದ್ದೇನೆ, ನನ್ನ ಮನಸ್ಸು ಶಾಂತವಾಗಿದೆ, ನಾನು ಯಾವುದನ್ನು ಯೋಚನೆ ಮಾಡ್ತಾ ಇಲ್ಲ. ನೀವು ಪಾಸಿಟಿವ್ ಆಗಿರಿ. ನಿಮಗೆ ಆಲೋಚನೆಗಳು ಪದೇ ಬರ್ತಾ ಇತ್ತಾ, ಉಸಿರಾಟದ ಮೇಲೆ ಗಮನ ಕೊಡಿ. ಇಲ್ಲ ಅಂದರೆ ನಿಮ್ಮ ಮೈಂಡಿಗೆ ಹೇಳಿ, ನಾನು ಆ ಆಲೋಚನೆಯನ್ನು ಕಟ್ ಮಾಡ್ತಾ ಇದ್ದೀನಿ, ಕಟ್ ಅಂತ. ಹೀಗೆ ನೀವು ಪ್ರಸ್ತುತ ಕ್ಷಣವನ್ನು ನೀವು ನೋಡುವುದಿದ್ರೆ ಅಂತ ಹೇಳಿದರೆ, ನಿಮ್ಮ ಮನಸ್ಸನ್ನು ನೀವು ಹಿಡಿತದಲ್ಲಿ ಇಟ್ಕೋಬೋದು. ಈ ಕ್ಷಣ ನಿಮಗೆ ಯಾವುದ್ರಲ್ಲಿ ಖುಷಿ ಕೊಡುತ್ತೆ ಅದನ್ನು ನೋಡಿ. ಈ ಕ್ಷಣದಲ್ಲಿ ನೀವು ಟಿ ವಿ ನೋಡೋದ್ರಿಂದ ನಿಮಗೆ ಮನಸ್ಸು ಸಮಾಧಾನ ಆಗುತ್ತಾ, ದೇವ್ರ ಪೂಜೆ ಮಾಡೋದ್ರಿಂದ ಸಮಾಧಾನ ಆಗುತ್ತಾ, ಅಥವಾ ನೇಚರಲ್ಲಿ ಓಡಾಡೋದ್ರಿಂದ ಸಮಾಧಾನ ಆಗುತ್ತಾ, ಅಥವಾ ನೀವು ಹೊರಗೆ ಎಲ್ಲ ಹೋಗೋದ್ರಿಂದ ನಿಮಗೆ ಸಮಾಧಾನ ಆಗುತ್ತಾ? ಈ ರೀತಿ ನಿಮಗೆ ನಿಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಕೆಲಸಗಳನ್ನು ಮಾಡಿ. ಆಗ ಏನಾಗುತ್ತೆ, ನಿಮ್ಮ ಮನಸ್ಸಲ್ಲಿ ಯಾವುದೇ ತರಹದ ಕೆಟ್ಟ ಆಲೋಚನೆಗಳೆಲ್ಲ ಇರೋದಿಲ್ಲ. ಮತ್ತು ನೆಗೆಟಿವಿಟಿ ಏನಿದೆ, ಓವರ್ ಥಿಂಕಿಂಗ್ ಏನಿದೆ, ಇದು ಯಾವುದನ್ನು ನೀವು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಮೊದಲನೇದಾಗಿ 5 ಬಟನ್ ಅಂದರೆ ರೇಡಿಯೋ ಬಟನ್ ತಂತ್ರ ಹೇಳಿದೆ. ಓಕೆನಾ? 5 ಸೆಕೆಂಡ್ ರೇಡಿಯೋ ಬಟನ್ ತಂತ್ರವನ್ನು ನಿಮಗೆ ಹೇಳಿಕೊಟ್ಟೆ. ಅಲ್ಲಿ ನಿಮಗೆ ಆಲೋಚನೆ ಬಂದಾಗ ಏನು ಮಾಡಬೇಕು, ಆ ರೇಡಿಯೋನ ಆಫ್ ಮಾಡಬೇಕು, ನಿಮ್ಮ ಮನಸ್ಸಿಗೆ ಹೇಳಬೇಕು. ಎರಡನೇದಾಗಿ ಏನು ಹೇಳಿದೆ, ಆವತ್ತಿನ ದಿನ ಏನು ನಡೆದಿರುತ್ತೋ ಅದನ್ನು ಒಂದು ವೈಟ್ ಪೇಪರಲ್ಲಿ ಬರೆದು ಅದನ್ನು ಬರ್ನ್ ಮಾಡಬೇಕಾಗುತ್ತೆ. ಮೂರನೆಯದಾಗಿ ಪ್ರಸ್ತುತ ಕ್ಷಣದಲ್ಲಿ ಇರಬೇಕಾಗುತ್ತೆ. ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ಇರಬೇಕಾಗುತ್ತೆ. ಈ ಕ್ಷಣ ನಾನು ಏನು ಮಾಡ್ತಾ ಇದ್ದೀನಿ, ಈ ಕ್ಷಣದಲ್ಲಿ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ನೀವು ಇಷ್ಟು ಪಾಯಿಂಟ್ಗಳನ್ನು ಸಂಪೂರ್ಣವಾಗಿ ಆವತ್ತಿನ ದಿನ ನೀವು ಮಾಡಿದರೆ, ನಿಮಗೆ ಈ 3ರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡಿ. ಇದರಿಂದ ಖಂಡಿತವಾಗಿಯೂ ನಿಮ್ಮ ಓವರ್ ಥಿಂಕಿಂಗ್ ಮತ್ತು ನಿಮ್ಮ ಮನಸ್ಸಲ್ಲಿರುವಂತಹ ಕೆಟ್ಟ ಆಲೋಚನೆಗಳಿಂದ ನೀವು ಹೊರ ಬರ್ತೀರ.
ಈ ರೀತಿಯಾಗಿ ನೀವು ಪ್ರತಿ ಕ್ಷಣನೂ ನೀವು ಪ್ರತಿದಿನ ಮಾಡ್ತಾ ಬಂದರೆ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಏನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ಅದೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವಿಟಿನ ನೀವು ಪಡ್ಕೋತೀರ. ಆಲೋಚನೆಗಳನ್ನು ನಿಯಂತ್ರಿಸುವ ಶಕ್ತಿ ನಿಮ್ಮಲ್ಲಿದೆ. ಈಗ ನಾನು ಹೇಳಿರುವಂಥ ಈ ಸರಳವಾದಂತಹ 3 ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ದಿನನಿತ್ಯ ನೀವು ಬಳಸ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೋಡ್ತೀರಾ ಅಂತ ಹೇಳ್ಬೋದು. ಇವತ್ತಿನ ಈ ವಿಷಯ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.